ಗುರು ನಮ್ ಗೆಳೆಯರ ಅಕ್ಕನ ಮದ್ವೆಲಿ ನಮ್ ಗೆಳೆಯ ಅಂತೂ ಫುಲ್ ಫೀಲಿಂಗ್ ಹೋಗಿದ್ದ. ಫುಲ್ ವಿಡಿಯೋ ನೋಡ್ರಿ ಏನಾಯ್ತು ಅಂತ ಹೇಳ್ತೀನಿ. ನಮಸ್ಕಾರ ಗುರು, ನಮ್ ಇನ್ಸ್ಟಾ ಫ್ಯಾಮಿಲಿಗೆ. ನಮ್ ಗೆಳೆಯರ ಅಕ್ಕನ ಮದ್ವೆಲಿ ನಮ್ ಗೆಳೆಯನ ಹತ್ರ ನಾನು ಏನ್ ಕೇಳ್ದೆ ಅಂತ ಗೊತ್ತಾ? ಏಯ್ ಗೆಳೆಯ, ನಿಮ್ಮ ಅಕ್ಕ ಮದ್ವೆ ಆಗಿ ಹೋಗ್ತಾವಳೆ, ಏನ್ ಬೇಜಾರಾಗ್ತೈತೆ ಏನು? ನಿಮ್ಮ ತುಂಬಾ ಮನ್ಸಿಗೆ ನೋವು ಬಟ್ಟೆ ಹಾಕ ಬರ್ತೀವಿ. ಆಮೇಲೆ ನೋಡಿ ಹೆಂಗ್ ಕಾಣಿಸ್ತಾನೆ ಮದುಮಗ. ಆಮೇಲೆ ಎಲ್ಲ ನಮ್ ಬಾಯ್ಸು ನಮ್ ಹುಡ್ಗುಂದೆ ಮದ್ವೆ ಏನೋ ಅನ್ಬೇಕು ಆ ರೇಂಜಿಗೆ ಎಲ್ಲರೂ ರೋದ್ನೆ ಎಕ್ತಿದ್ರು ಗುರು. ನಮ್ ಹುಡ್ಗುಂಗೆ ಹೆವಿ ಕ್ವಾಟ್ಲೆ ಕೊಡ್ತಿದ್ರು ಅನ್ಕೊಳ್ಳಿ. ಇದನ್ನೆಲ್ಲ ನೋಡ್ಕೊಂಡು ಅಂತೂ ಫೈನಲ್ ಆಗಿ ಮದ್ವೆ ನಡೀತಿರೋ ಜಾಗಕ್ಕೆ ಹೋದ್ವಪ್ಪ. ಗೋಲ್ಡ್ ಚೈನ್ ಎಲ್ಲ ಹಾಕೊಂಡ್ ರೆಡಿ ಆಗಿದೆ ನಮ್ಮ ಹುಡ್ಗ. ಗೋಲ್ಡ್ ಚೈನ್ ಫುಲ್ ರಿಚ್ ಇವತ್ತು, ಬಂಗಾರದ ಮನುಷ್ಯ. ಆಮೇಲೆ ಅಂತೂ ಫೈನಲ್ ಆಗಿ ಕನ್ವೆನ್ಷನ್ ಹಾಲಿಗೆ ಹೋದ್ವಿ. ಅಲ್ಲಂತೂ ಜನ ಸಾಗರನೆ ಸೇರಿತ್ತು ಗುರು. ಆಮೇಲೆ ಅಲ್ಲಿಂದ ಡೈನಿಂಗ್ ಹಾಲಿಗೆ ಹೋಗಿ ಡಿಫ್ರೆಂಟ್ ಆಗಿ ಊಟ ಮಾಡಿಸಿದ್ರು. ಹೊಟ್ಟೆ ತುಂಬಾ ಊಟ ಮಾಡೋದ್ವಪ್ಪ. ಆಮೇಲೆ ಸ್ಟೇಜ್ ಮೇಲೆ ಫೋಟೋ ತಗ್ಸೋಣ ಅಂತ ಹೋದ್ರೆ ನಮ್ ಗೆಳೆಯ ಅಂತೂ ಫುಲ್ ಫೀಲಿಂಗ್ ಹೋಗಿದ್ದ ಗುರು. ಇದನ್ನ ನೋಡಿ ನಮಗೇನ್ ಅನಿಸ್ತು ಅಂದ್ರೆ, ತಮ್ಮ ಅದನಿಗೆ ಅಕ್ಕ ಇದ್ದೋಳು ಎರಡನೇ ತಾಯಿ ತರ ಅಂತಾರೆ. ಅದೇ ಅಕ್ಕ ತವ್ರ ಮನೆ ಬಿಟ್ಟು ಮದ್ವೆ ಆಗಿ ಬೇರೆ ಮನೆಗೆ ಹೋಗುವಾಗ ಆಗೋ ಫೀಲಿಂಗ್ ಐತಲ್ಲ, ಬೇರೆ ಲೆವೆಲ್ ಅಲ್ಲಿ ಇರುತ್ತೆ ಅಂತ ನೋಡ್ ಗೊತ್ತಾಯ್ತು ಗುರು. ನಿಮ್ಗೂ ಇದೇ ತರ ಫೀಲಿಂಗ್ ಏನಾರ ಆಗಿದ್ರೆ ತಪ್ಪದೆ ಒಂದ್ ಕಮೆಂಟ್ ಹಾಕ್ರಪ್ಪ. ಮತ್ತೆ ಅಪರೂಪಕ್ಕೆ ನಮ್ ಭದ್ರಾ ಡ್ಯಾಮ್ ಇಂದು ಗೇಟ್ ಬೇರೆ ಓಪನ್ ಮಾಡ್ಬಿಟ್ಟಿದ್ರು ಗುರು. ನೋಡಕ್ ಒಳ್ಳೆ ಸೈಕ್ ಆಗಿತ್ತು ಅನ್ಕೊಳ್ಳಿ. ಆಮೇಲೆ ಅಲ್ಲೇ ಒಂದು ವಿಡಿಯೋ ಮಾಡ್ಕೊಂಡು ಇವತ್ತಿನ ಈ ವ್ಲಾಗ್ ನ ಮುಗಿಸ್ತಿದೀನಿ ಗುರು. ಇವತ್ತಿನ ವ್ಲಾಗ್ ಏನಾದ್ರು ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತೆ ತಪ್ಪದೆ ಒಂದೇ ಒಂದು ಫಾಲೋ ಮಾಡ್ರಪ್ಪ. ಥ್ಯಾಂಕ್ ಯು ಫಾರ್ ವಾಚಿಂಗ್.